ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಜಪಾನಲ್ಲಿ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ನಾವಿವತ್ತು ಸಮ್ಮರ್ ಶಾಪಿಂಗ್ ಬಂದಿದ್ದೀವಿ. ನೀವಿದನ್ನ ಮೊಬೈಲ್ ಅನ್ಕೊಂಡ್ರಾ? ಆಕ್ಚುಲಿ ಇದು ಮೊಬೈಲ್ ತರ ಇರೋ ಹ್ಯಾಂಡ್ ಫ್ಯಾನ್. ನಿಮ್ಗೆ ಗೊತ್ತಿದೆ, ಜಪಾನ್ ಅಂದ್ರೇನೆ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಹ್ಯಾಂಡ್ ಫ್ಯಾನ್ಸ್ ಅಲ್ಲೂ ಕೂಡ ಇಷ್ಟೊಂದು ವೆರೈಟೀಸ್ ಇದೆ ಅಂತ ಇಲ್ಲಿಗೆ ಬರೋವರೆಗೂ ನಮಗೆ ಗೊತ್ತೇ ಇರಲಿಲ್ಲ. ನಾವು ನೋಡಿದ ಫ್ಯಾನ್ಗಳಲ್ಲೇನೆ ಅತಿ ಎಕ್ಸ್ಪೆನ್ಸಿವ್ ಫ್ಯಾನ್ ಇದು. ಆದ್ರೆ ಇದು ಕಂಪ್ಲೀಟ್ ಆಗಿ ಸೌಂಡ್ಲೆಸ್, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಫ್ಯಾನ್ ನೋಡೋದಕ್ಕೆ ಸಣ್ಣದಾಗಿದ್ರು ಗಾಳಿ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದ್ರ ಜೊತೆಗೆ ಒಂದು ಕ್ಲಿಪ್ ಇರೋದ್ರಿಂದ ನಾವ್ ಎಲ್ಲಿ ಬೇಕಾದ್ರೂ ಫಿಕ್ಸ್ ಮಾಡ್ಕೊಳ್ಬಹುದು. ಇದನ್ನ ನೋಡಿದ ತಕ್ಷಣ ಫಸ್ಟ್ ನಾನು ಹೆಡ್ಫೋನ್ಸ್ ಅನ್ಕೊಂಡೆ, ಬಟ್ ಆಮೇಲೆ ಗೊತ್ತಾಯ್ತು ಇದು ಫ್ಯಾನ್ ಅಂತ ಹೇಳಿ. ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ನೋಡೋದಕ್ಕೆ ಸೇಮ್ ಹೆಡ್ಫೋನ್ಸ್ ತರನೇ ಇದೆ. ಇದು ಎಸ್ಪೆಷಲಿ ಹೆಣ್ಮಕ್ಳಿಗೆ. ಒಂದ್ ಫ್ಯಾನ್ ತಗೊಳಕ್ ಬಂದವ್ರಿಗೆ ಇಷ್ಟೊಂದು ಆಪ್ಷನ್ಸ್ ನೋಡಿ ಏನ್ ತಗೊಳ್ಬೇಕು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಫುಲ್ ಬ್ಲಾಂಕ್ ಆಗೋದ್ವಿ. ಅದೇ ಟೈಮಲ್ಲಿ ಸೇಲ್ಸ್ ಪರ್ಸನ್ ಒಬ್ರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋಂತ ಫ್ಯಾನ್ ನ ನಮಗೆ ತೋರಿಸಿದ್ರು. ಇದು ಫ್ಯಾನ್ ತರ ವರ್ಕ್ ಆಗೋದಲ್ದೇನೆ ಸೆಂಟ್ರಲ್ಲಿ ಒಂದು ಕೂಲಿಂಗ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಬೇರೆ ಫ್ಯಾನ್ಸ್ ಎಲ್ಲ ಅಷ್ಟು ಸೌಂಡ್ ಮಾಡಲ್ಲ, ಈ ಫ್ಯಾನ್ ತುಂಬಾನೇ ಸೌಂಡ್ ಮಾಡುತ್ತೆ. ಆದ್ರೆ ಇದ್ರ ಫಂಕ್ಷನ್ ನಮಗೆ ತುಂಬಾನೇ ಇಷ್ಟ ಆಗಿ ಫೈನಲಿ ನಾವ್ ಇದೇ ಫ್ಯಾನ್ ಅನ್ನ ತಗೊಂಡ್ವಿ. ಈ ಫ್ಯಾನ್ ಅನ್ನ ಆನ್ ಮಾಡಿದ್ರೆ ವಿತಿನ್ 2 ಸೆಕೆಂಡ್ಸ್ ಅಲ್ಲಿ ಕೂಲಿಂಗ್ ಬ್ಲೇಡ್ಸ್ ಎಲ್ಲ ಫುಲ್ ಕೋಲ್ಡ್ ಆಗ್ಬಿಡುತ್ತೆ. ಇದನ್ನ ಸ್ಕಿನ್ ಮೇಲೆ ಟಚ್ ಮಾಡ್ಕೊಂಡ್ರೆ ಸಾಕು, ಐಸ್ ಕ್ಯೂಬ್ ಇಟ್ಟಷ್ಟೇ ಫೀಲ್ ಆಗುತ್ತೆ. ಈ ಫ್ಯಾನು ಇಲ್ಲಿನ ಸಮ್ಮರ್ಗೆ ಎಸೆನ್ಷಿಯಲ್ ಅಂತ ಅನ್ನಿಸ್ತು. ನನ್ಗೆ ತುಂಬಾ ಇಷ್ಟ ಆಯ್ತು. ಇದೇ ಸೇಮ್ ಪ್ಯಾಟರ್ನ್ ಅಲ್ಲಿ ನೆಕ್ಗೆ ಹ್ಯಾಂಗ್ ಮಾಡ್ಕೊಳ್ಳೋ ತರ ಫ್ಯಾನ್ಸ್ ಕೂಡ ಇದಾವೆ, ಬಟ್ ಇದು ತುಂಬಾ ಹೆವಿ ಅನಿಸ್ತು. ಹಾಗಾಗಿ ಫೈನಲಿ ನಾವ್ ಅದೇ ಫ್ಯಾನ್ ತಗೊಂಡ್ವಿ. ಜಪಾನ್ ಅಲ್ಲಿ ಸಮ್ಮರ್ ಟೈಮ್ ಅಲ್ಲಿ ಎಲ್ಲಂದ್ರಲ್ಲಿ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಈ ರೀತಿ ಮಿಸ್ಟ್ ಸ್ಪ್ರೇ ಮಾಡ್ತಾ ಇರ್ತಾರೆ. ನೀವಿಲ್ಲಿ ನೋಡ್ತಾ ಇರೋದು ಜಸ್ಟ್ ಮಿಸ್ಟ್ ಮಾತ್ರ ಅಲ್ಲ, ಈವ್ನಿಂಗ್ ಟೈಮ್ಗೆ ಇದನ್ನ ಫೌಂಟೈನ್ ಆಗಿ ಕನ್ವರ್ಟ್ ಮಾಡ್ತಾರೆ. ನನ್ನ ಹಸ್ಬೆಂಡ್ ಬ್ಯಾಡ್ಮಿಂಟನ್ ಆಡೋದ್ರಿಂದ ಅವ್ರ ಜೊತೆ ನಾನು ಜಾಯಿನ್ ಆಗ್ಬೇಕು ಅನ್ಕೊಂಡೆ. ಹಾಗಾಗಿ ಇವತ್ತು ಕೆಲವೊಂದಿಷ್ಟು ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಈ ಶಾಪ್ ಅಲ್ಲಿ ಬ್ಯಾಡ್ಮಿಂಟನ್ ಶೂಸ್ ಅಂಡ್ ರ್ಯಾಕೆಟ್ ಎರಡನ್ನೂ ತಗೊಳ್ಬೇಕಂತ ಡಿಸೈಡ್ ಮಾಡಿದ್ವಿ. ಈ ಶಾಪ್ ನೋಡೋದಕ್ಕೆ ಇಷ್ಟು ಸಣ್ಣದಾಗಿದೆ, ಆದ್ರೆ ಪ್ರೈಸ್ ಮಾತ್ರ ಎಲ್ಲವೂ ತುಂಬಾ ಕಾಸ್ಟ್ಲಿ ಆಗಿತ್ತು. ಲಾಸ್ಟ್ ಅಲ್ಲಿ ನಾವು ನನ್ಗಿಷ್ಟ ಆಗಿರೋ ಪೇರ್ ಆಫ್ ಶೂಸ್ ಮತ್ತೆ ಬ್ಯಾಡ್ಮಿಂಟನ್ ಎರಡನ್ನೂ ಪರ್ಚೇಸ್ ಮಾಡ್ಕೊಂಡ್ವಿ. ನಾವು ಆರ್ಡರ್ ಕನ್ಫರ್ಮ್ ಮಾಡಿದ ತಕ್ಷಣನೇ ಇವರು ರ್ಯಾಕೆಟ್ ಸ್ಟ್ರಿಂಗಿಂಗ್ ಸ್ಟಾರ್ಟ್ ಮಾಡಿದ್ರು. ವಿತಿನ್ 15 ಮಿನಿಟ್ಸ್ ಅಲ್ಲೇ ಮುಗಿಸಿ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು. ಇದಾಗಿತ್ತು ನಮ್ಮ ಇವತ್ತಿನ ಸಮ್ಮರ್ ಶಾಪಿಂಗ್ ಡೇ. ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಇದೇ ಜಾಗದಲ್ಲಿ ವೈಬ್ ತುಂಬಾ ಇಷ್ಟ ಆಗಿದ್ರಿಂದ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೊನೆಗೆ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.